ಇನ್ನೇನು ದಸರಾ ಹಬ್ಬ ಹತ್ರ ಬರ್ತಾ ಇದೆ. ಇದೇ ಟೈಮಲ್ಲಿ ನಮ್ಮ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು 1,24,00,000 ಜನ ಗೃಹಲಕ್ಷ್ಮಿ ಮಹಿಳೆಯರಿಗೂ ಕೂಡ ಒಂದು ಭರ್ಜರಿ ಗುಡ್ ನ್ಯೂಸ್ನ ಕೊಟ್ಟಿದ್ದಾರೆ. ದಸರಾ ಹಬ್ಬಕ್ಕೆ ಬಂಪರ್ ಗಿಫ್ಟ್ ಅಂತಾನೆ ಹೇಳ್ಬಹುದು. ರಾಜ್ಯ ಸರ್ಕಾರದಿಂದ ಎಲ್ಲಾ ಮಹಿಳೆಯರ ಖಾತೆಗೆ 4,000 ರೂಪಾಯಿ ಹಣವನ್ನ ಜಮೆ ಮಾಡ್ತಾ ಇದ್ದಾರೆ. ಇದು ದಸರಾ ಹಬ್ಬಕ್ಕೆ ನಮ್ಮ ಸಿದ್ದರಾಮಯ್ಯ ಅವರ ಕಡೆಯಿಂದ ಸಿಗ್ತಿರುವಂತಹ ಒಂದು ಬಂಪರ್ ಗಿಫ್ಟ್ ಅಂತಾನೆ ಹೇಳಬಹುದು. ಹೈ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಜನಸಮಯ ಯೂಟ್ಯೂಬ್ ಚಾನಲ್. ನನ್ನ ಚಾನಲ್ನ ನೀವೇನಾದ್ರೂ ಫಸ್ಟ್ ಟೈಮ್ ನೋಡ್ತಿದ್ರೆ ಅಥವಾ ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಕಾಣೋ ಬೆಲ್ ಐಕಾನ್ ಮೇಲೆ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಮುಂದೆ ಏನೇ ವಿಡಿಯೋ ಹಾಕಿದ್ರು ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಈಗ ನಮ್ಮ ಸಿದ್ದರಾಮಯ್ಯ ಅವ್ರ ಸರ್ಕಾರದ ಕಡೆಯಿಂದ ಗೃಹಲಕ್ಷ್ಮಿ ಯೋಜನೆಯ ಹಣವನ್ನ ಪ್ರತಿ ತಿಂಗಳು 2,000 ರೂಪಾಯಿ ಹಾಕ್ತೀನಿ ಅಂತ ಹೇಳಿದ್ರು. ಯಾಕೋ ಏನೋ ಇತ್ತೀಚೆಗೆ ಹಣ ಹಾಕೋದ್ರಲ್ಲಿ ಸ್ವಲ್ಪ ಡಿಲೇ ಮಾಡ್ತಾ ಇದ್ದಾರೆ. ಯಾವಾಗಂದ್ರೆ ಅವಾಗ ಹಾಕ್ತಾರೆ. ಒಟ್ನಲ್ಲಿ ಹಣ ಏನು ಸ್ಟಾಪ್ ಮಾಡಿಲ್ಲ, ಅಂದ್ರೆ ಗೃಹಲಕ್ಷ್ಮಿ ಯೋಜನೆನ ಸ್ಟಾಪ್ ಮಾಡಿಲ್ಲ, ಹಣ ಹಾಕ್ತಿದ್ದಾರೆ. ಕರೆಕ್ಟ್ ಆಗಿ ಪ್ರತಿ ತಿಂಗಳು ಹಣವನ್ನ ಹಾಕ್ತಾ ಇರಲಿಲ್ಲ. ಈ ಸಲ ಹಾಕಿದ್ರೆ ಇನ್ನೊಂದು ತಿಂಗಳು ಬಿಟ್ಕೊಂಡು ಹಣ ಹಾಕೋ ಕೆಲಸ ಮಾಡ್ತಾ ಇದ್ದಾರೆ. ಒಂದಷ್ಟು ಲಕ್ಷ ಜನ ಮಹಿಳೆಯರು ಹಿಡಿ ಶಾಪ ಆಗ್ತಿದ್ದಾರೆ. ಸಿದ್ದರಾಮಯ್ಯ ಅವ್ರಿಗೆ ಕೊಡೋಕ್ಕಾಗಲಿಲ್ಲ ಅಂದ್ರೆ ಯಾಕೆ ಮಾಡಬೇಕಿತ್ತು, 2 ದಿನ ಕೊಟ್ಬಿಟ್ಟು ಸುಮ್ಮನಾಗೋ ಸಂಪತ್ತಿಗೆ ಇದೆಲ್ಲ ಬೇಕಿತ್ತ ಅಂತ ಮತ್ತೊಂದು ಕಡೆ ಬಿಜೆಪಿ ಅವರು ಕೂಡ ಟೀಕೆ ಮಾಡ್ತಾ ಇದ್ದಾರೆ. ಇದೇ ಸಂದರ್ಭದಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಎಲ್ಲರೂ ಕೂಡ ಬಾಯಿ ಮುಚ್ಕೊಳ್ಬೇಕು ಅಂತ ಒಂದು ಹೇಳಿಕೆಯನ್ನ ಕೊಟ್ಟು ಎಲ್ಲಾ ಗೃಹಲಕ್ಷ್ಮಿ ಮಹಿಳೆಯರಿಗೂ ಕೂಡ ಒಂದು ಭರ್ಜರಿ ಬಂಪರ್ ಗಿಫ್ಟ್ ನ ಕೊಟ್ಟಿದ್ದಾರೆ. ಹೌದು, ನಿನ್ನೆ ಪತ್ರಿಕಾಗೋಷ್ಠಿಯಲ್ಲಿ ಮಾತಾಡಿರುವಂತ ನಮ್ಮ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಏನ್ ಹೇಳಿದ್ದಾರೆ ಅಂತ ಹೇಳಿದ್ರೆ, ನಾವು ಗೃಹಲಕ್ಷ್ಮಿ ಯೋಜನೆಯನ್ನ ನಾವು ಜಾರಿಗೆ ತಂದು ಅಲ್ವಾ ಎಲೆಕ್ಷನ್ ಆಗೋಕ್ಕಿಂತ ಮುಂಚೆ ಹೇಳಿದ ಮಹಿಳೆಯರ ಖಾತೆಗೆ 2,000 ರೂಪಾಯಿ ನಾವು ಜಮೆ ಮಾಡ್ತೀವಿ ಅಂತ. ಅದೇ ರೀತಿ ಇಲ್ಲಿವರೆಗೂ 21 ಕಂತು 42,000 ಹಣವನ್ನ ನಾವು ಎಲ್ಲಾ ಮಹಿಳೆಯರ ಖಾತೆಗೆ ಜಮೆಯನ್ನ ಮಾಡಿದೀವಿ. ಗೃಹಲಕ್ಷ್ಮಿ ಯೋಜನೆ ಸ್ಟಾರ್ಟ್ ಆದಾಗ ಮಹಿಳೆಯರಿಗೆ 2,000 ರೂಪಾಯಿ ಹಾಕೋದ್ರಿಂದ ಪ್ರತಿ ತಿಂಗಳು ಒಂದು ಸಿಲಿಂಡರ್ ತಗೊಳ್ಳೋದಕ್ಕೆ ಸಹಾಯ ಆಗಬಹುದು, ಅಥವಾ ತಮ್ಮ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಅಲ್ಪ ಸ್ವಲ್ಪ ಖರ್ಚಿಗೆ ಸಹಾಯ ಆಗಬಹುದು, ಅಥವಾ ಅದನ್ನ ಹೊರತುಪಡಿಸಿದ್ರೆ BP ಶುಗರ್ ಇರುವಂತ ಮಹಿಳೆಯರು ಅವ್ರ ಮಾತ್ರೆ ಖರ್ಚುಗಳಿಗಾದ್ರೂ ಸಹಾಯ ಆಗಬಹುದು ಅಂತ ನಾವು ಭಾವಿಸಿದ್ದು. ಆದ್ರೆ ಅದು ಇಷ್ಟು ಉತ್ತಮ ಪ್ರಗತಿಯನ್ನ ಕಾಣುತ್ತೆ, ಲಕ್ಷಾಂತರ ಮಹಿಳೆಯರ ಜೀವನವನ್ನ ಬೆಳಗುತ್ತೆ ಅಂತ ನಾನು ಗೊತ್ತಿರಲಿಲ್ಲ. ನಾನು ಹೇಳ್ತಾ ಇದ್ದೀನಿ, ಇದರಿಂದ ಸಂಪೂರ್ಣ ಜೀವನ ಸುಗಮವಾಗಿ ನಡೀತಾ ಇದೆ ಅಂತ ಹೇಳಲ್ಲ, ಎಲ್ಲಾ ರೀತಿಯಲ್ಲೂ ನಮ್ಮ ಗೃಹಲಕ್ಷ್ಮಿ ಯೋಜನೆನೇ ಲಾಭ ಆಗಿದೆ ಅಂತ ಹೇಳಲ್ಲ. ಅದನ್ನು ಹೊರತುಪಡಿಸಿ ಶಕ್ತಿ ಯೋಜನೆ ಆಗಿರಬಹುದು, ಯುವ ನಿಧಿ ಆಗಿರಬಹುದು, ಗ್ಯಾರಂಟಿ 5 ಯೋಜನೆ ಇದಾವೋ ಬಡವರು ಹೊಟ್ಟೆ ತುಂಬಿಸೋ ಕೆಲಸ ಕೂಡ ಮಾಡ್ತಾ ಇದೆ. ಅನ್ನಭಾಗ್ಯ ಯೋಜನೆ ಅಡಿಯಲ್ಲಿ ಬಡವರು ಹೊಟ್ಟೆ ತುಂಬ ಅನ್ನ ತಿನ್ನಬಹುದು, ಅಷ್ಟು ಸಹಾಯ ನಮ್ಮಿಂದ ಆಗಿದೆ. 2,000 ರೂಪಾಯಿಂದ ಅವ್ರ ಜೀವನ ಮಟ್ಟ ಅಲ್ಪ ಸ್ವಲ್ಪ ಆದ್ರೂ ಸುಧಾರಣೆ ಆಗ್ತಾ ಇದೆ. ಈಗ ಏನ್ ಹೇಳಿದ್ದೇವೆ, 200 ಯೂನಿಟ್ ಫ್ರೀ ಇದೀವಲ್ವಾ, ಸೊ ಲೈಟ್ ಬಿಲ್ ಕೆಲಸ ಕಟ್ಟುವಂತ ಹಣ ಏನಿದೆ ಅದು ಅವ್ರಿಗೆ ಉಳಿತಾಯ ಆಗ್ತಾ ಇದೆ. ಹಾಗೆ ಬಸ್ ಯೋಜನೆ ಏನಿದೆ, ಸ್ತ್ರೀ ಶಕ್ತಿ ಬಸ್ ಯೋಜನೆ, ಅದರಿಂದ ಕೂಡ ಮಹಿಳೆಯರಿಗೆ ಲಾಭವಾಗ್ತಾ ಇದೆ. ಅದೇ ನಮ್ಮ ಬಿಜೆಪಿಯವರು ನಾವು 1 ತಿಂಗಳು ಹಣ ಹಾಕಿಲ್ಲ ಅಂದ್ರೆ ಅದನ್ನ ದೊಡ್ಡದಾಗಿ ಮಾಡ್ತಾರೆ, ದೊಡ್ಡ ಪ್ರಚಾರನೆ ಮಾಡ್ತಾರೆ, ಹಣ ಹಾಕಿಲ್ಲ ಅಂತ. ಇಡೀ ಭಾರತದಾದ್ಯಂತ ಬಿಜೆಪಿಯವರು ನಾವು ಮಾಡಿರೋ ಯೋಜನೆನ ಕಾಪಿ ಮಾಡ್ತಿದ್ದಾರೆ. ಬೇರೆ ಬೇರೆ ರಾಜ್ಯಗಳಲ್ಲಿ ಅವರು ಇದೇ ಯೋಜನೆಗಳನ್ನ ಜಾರಿಗೆ ತರ್ತಾ ಇದ್ದಾರೆ. ಆಗ ನಿಮ್ಗೆ ಅನ್ನಿಸ್ತಾ ಇಲ್ವಾ, ನೋಡಿ ನಾವು ಗೃಹಲಕ್ಷ್ಮಿ ಯೋಜನೆ ಕರ್ನಾಟಕದಲ್ಲಿ ಜಾರಿ ತಗೊಬಂದು 42,000 ಮಹಿಳೆಯರ ಖಾತೆಗೆ ಹಾಕಿದೀವಿ. ಆದ್ರೆ ನೀವೇನ್ ಮಾಡಿದ್ದೀರಾ, ನಮ್ಮನ್ನ ಕಾಲೆಳಿತೀರಾ, ಹಣ ಹಾಕಿಲ್ಲ, ಗೌರ್ಮೆಂಟ್ ಹತ್ರ ದುಡ್ಡಿಲ್ಲ ಅಂತ. ಲಡ್ಕಿ ಬೆಹನ್ ಅಂತ ಮಾಡಿದ್ರಿ, ಮಹಾಲಕ್ಷ್ಮಿ ಯೋಜನೆ ಅಂತ ಎಲ್ಲ ಮಾಡ್ಬಿಟ್ಟು ನೀವು ಎಲ್ಲೋ ಬೇರೆ ಬೇರೆ ಕಡೆ ಹಣನೇ ಹಾಕ್ತಾ ಇಲ್ಲ ಬಿಜೆಪಿಯವರು. ನಮ್ಮ ಕರ್ನಾಟಕದಲ್ಲಿ ನಮ್ಮ ಕಾಂಗ್ರೆಸ್ ಸರ್ಕಾರವನ್ನ ಆಡ್ಕೊಳ್ಳುವಂತ ಕೆಲಸ ನೀವ್ ಯಾಕೆ ಮಾಡ್ತೀರಾ? ಇಲ್ಲಿವರೆಗೂ ನಾವು ಜೂನ್ ತಿಂಗಳವರೆಗೂ ಹಣ ಹಾಕಿದ್ದೀವಿ, ಜುಲೈ ಮತ್ತು ಆಗಸ್ಟ್ ತಿಂಗಳದ್ ಮಾತ್ರ ಬಾಕಿ ಇದೆ. ಆ ಹಣ ಏನಿದೆ ಅತಿ ಶೀಘ್ರದಲ್ಲೇ ಮಹಿಳೆಯರ ಖಾತೆಗೆ ಹಾಕ್ತೀವಿ. 1,24,00,000 ಜನ ಮಹಿಳೆಯರ ಖಾತೆಗೂ ಕೂಡ ನಾವು 2 ಕಂತಿನ ಹಣವನ್ನ ಒಟ್ಟಿಗೆ ಬಿಡುಗಡೆ ಮಾಡ್ತೀವಿ ಅಂತ ನಮ್ಮ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಭರ್ಜರಿ ಗುಡ್ ನ್ಯೂಸ್ ನ ಕೊಟ್ಟಿದ್ದಾರೆ. ಸೊ ಗೃಹಲಕ್ಷ್ಮಿ ಯೋಜನೆ ಹಣ ಇನ್ನೂ ಬಂದಿಲ್ವಲ್ಲ ಅಂತಿದ್ದವರು ಪ್ರತಿದಿನ ಬ್ಯಾಂಕ್ಗಳಿಗೆ ಹೋಗಿ ಚೆಕ್ ಮಾಡಿಸ್ತಾ ಇದ್ರಲ್ಲ ಅಂತವ್ರು ಎಲ್ಲರೂ ಕೂಡ ಖುಷಿ ಪಡುವಂತ ಸುದ್ದಿ ಇದಾಗಿದೆ. ಉನ್ನತ ಮೂಲಗಳ ಮಾಹಿತಿ ಪ್ರಕಾರ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ದಸರಾ ಹಬ್ಬಕ್ಕೆ 2 ಕಂತಿನ ಗೃಹಲಕ್ಷ್ಮಿ ಯೋಜನೆಯ ಹಣ 4,000ವನ್ನ ಒಟ್ಟಿಗೆ ಜಮೆ ಮಾಡುತ್ತಾರೆ ಅನ್ನೋ ಒಂದು ಅಪ್ಡೇಟ್ ಕೂಡ ಸಿಕ್ಕಿದೆ. ಸೊ ಈಗ ಗೃಹಲಕ್ಷ್ಮಿ ಹಣ ಬಂದಿಲ್ಲ ಅಂತ ಕಾಯ್ತಿದ್ದಂತ ಮಹಿಳೆಯರು ಇನ್ನು ನಿಟ್ಟುಸಿರು ಬಿಡ್ಬೋದು. ತುಂಬಾ ಖುಷಿ ವಿಚಾರ, ಹಬ್ಬ ಮಾಡ್ತಿದ್ರಲ್ಲ, ಹಬ್ಬದ ತಯಾರಿಗೆ ಈಗಲಿಂದನೇ ಹಣ ಹಾಕ್ತೀವಿ ಅನ್ನೋ ಅಪ್ಡೇಟ್ ನ ಕೊಟ್ಟಿದ್ದಾರೆ. ಸೊ ಈಗ ಒಂದು ಭರ್ಜರಿ ಗುಡ್ ನ್ಯೂಸ್ ನ ಕೊಟ್ಟಿದ್ದಾರೆ ಅನ್ಸುತ್ತಾ ಇಲ್ವಾ ಅನ್ನೋದನ್ನ ನೀವು ಕಮೆಂಟ್ ಅಲ್ಲಿ ತಿಳಿಸಿ. ಮತ್ತೆ ಇದು ಯಾವುದೇ ರೀತಿಯ ಫೇಕ್ ಇನ್ಫಾರ್ಮೇಶನ್, ಸುಳ್ಳು ಮಾಹಿತಿ ಅಂತೂ ಆಗಿರೋದಿಲ್ಲ. ನಿನ್ನೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರೇ ಸ್ವತಃ ಇದ್ರ ಮಾಹಿತಿಯನ್ನ ತಿಳಿಸ್ಕೊಟ್ಟಿದ್ದಾರೆ. ಆ ವಿಡಿಯೋ ಬೇಕಿತ್ತು ಅಂದ್ರೆ ಜನಸಮಯ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಹಾಕಿರ್ತೀನಿ, ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಲಿಂಕ್ ಇರುತ್ತೆ, ಹೋಗಿ ನೀವು ಬೇಕಿದ್ರೆ ಜಾಯಿನ್ ಆಗಬಹುದು. ಅದರಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರೇ ಹೇಳಿರುವಂತಹ ಕಂಪ್ಲೀಟ್ ಇನ್ಫಾರ್ಮೇಶನ್ ಇದೆ. ಅವರೇ ಹೇಳಿದ್ದಾರೆ, ಗೃಹಲಕ್ಷ್ಮಿ ಯೋಜನೆ ಹಣ ನಾವು ಹಾಕ್ತೀವಿ ಅಂತ ಯಾವಾಗ ಸ್ಟಾರ್ಟ್ ಮಾಡಿದೋ ಅವಾಗ ಒಂದು ಸಿಲಿಂಡರ್ ತಗೊಳ್ಳೋದಕ್ಕೆ ಅಥವಾ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಅಥವಾ ಮಹಿಳೆಯರಿಗೆ ಸಣ್ಣ ಪುಟ್ಟ ಖರ್ಚುಗಳಿಗೆ ಆಗುತ್ತೆ ಅಂತ. ಹಾಗೆ ಇನ್ನ ಅತಿ ಶೀಘ್ರದಲ್ಲೇ ಹಣ ಹಾಕ್ತೀವಿ ಅನ್ನೋದನ್ನ ಕೂಡ ಅವರೇ ನಿನ್ನೆ ವಿಡಿಯೋದಲ್ಲಿ ಹೇಳಿದ್ದಾರೆ. ಅವ್ರು ಮಾತಾಡಿರುವಂತಹ ವಿತ್ ಪ್ರೂಫ್ ಇನ್ಫಾರ್ಮೇಶನ್ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಯೂಟ್ಯೂಬ್ ಚಾನಲ್ ಜೊತೆಗೆ ಟೆಲಿಗ್ರಾಮ್ ಚಾನಲ್ಗೂ ಕೂಡ ಜಾಯಿನ್ ಆಗಿ. ಇದಿಷ್ಟು ಗೃಹಲಕ್ಷ್ಮಿ ವಿಚಾರವಾಗಿ ಸಿಕ್ಕಿರುವಂತಹ ಲೇಟೆಸ್ಟ್ ಅಪ್ಡೇಟ್ ಆಗಿತ್ತು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂದ್ರೆ, ನಾನು ಯಾವುದೋ ಒಂದು ಒಳ್ಳೆ ಇನ್ಫಾರ್ಮೇಶನ್ ಕೊಡ್ತಿದ್ದೀನಿ ಅಂತ ಅನ್ಸಿದ್ರೆ ದಯವಿಟ್ಟು ಮಿಸ್ ಮಾಡದೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.